ಜೈ ಹಿಂದ್. ಸೊ ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ 26 ಫೆಬ್ರವರಿ 2024ರಲ್ಲಿ ನಡೆದಂತಹ 4 ಶಿಫ್ಟ್ಗಳದೇನಪ್ಪ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ನೋಡ್ರಿ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತಾವ. ಯಾಕಂದ್ರೆ ಟೋಟಲ್ ಆಗಿ 80 ಸೆಟ್ ಗಳನ್ನ ರೆಡಿ ಮಾಡಿರ್ತಾರ. ಸೊ ಹೆಚ್ಚು ಕಮ್ಮಿ 100 ಸೆಟ್ ಅಂತ ಅನ್ಕೊಳ್ರಿ. ಸೊ ಅವೇ ಸೆಟ್ಸ್ ಗಳೇನಂತಂದ್ ಹೇಳಿದ್ರೆ ಎಲ್ಲ ಕಡೆ ರಿಪೀಟ್ ಆಗ್ತಿರ್ತಾವ. ಯಾರಿಗೆ ಸೊಲಕ್ಕು ಎಲ್ಲ ಕ್ವಶನ್ಸ್ ಗಳು ಬಂದ್ರೆ ಎಲ್ರಿಗೂ ಬಂದ್ಬಿಡ್ತಾವ. ಸೊ ಶಿಫ್ಟ್ ವೈಸ್ ಏನಂತಂದ್ ಹೇಳಿ ನನಗೆ ಎಷ್ಟು ಗೊತ್ತು ಅಷ್ಟು ಕ್ವಶನ್ಸ್ ಗಳು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೋಡ್ರಿ, 26 ಏನಪ್ಪಾ ಅಂತಂದ್ ಹೇಳಿದ್ರೆ ರೀಸನಿಂಗ್ ಕ್ವಶನ್ಸ್ ಗಳು ನನ್ನ ಕ್ಲಾಸಿಂದ ಟೋಟಲ್ ಆಗಿ 20 ಕ್ವಶನ್ಸ್ ಗಳು ಬಂದಿದಾವ. 42 ವಿಡಿಯೋಸ್ ಅಲ್ಲಿ 42 ವಿಡಿಯೋ ಆರಾಮಾಗಿ ನೋಡಿದ್ರೆ 20 ಕ್ವಶನ್ಸ್ ಗಳನ್ನ ಈಸಿಯಾಗಿ ಮಾಡ್ತಾರೆ. ಆಮೇಲೆ ಎಲ್ಲ ಹುಡುಗರು ಸಖತ್ತಾಗಿ ಮಾಡ್ತಿದ್ದಾರೆ, ನೋ ಪ್ರಾಬ್ಲಮ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೆಥಮೆಟಿಕ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಸಾರಿ 15 ಕ್ವಶನ್ಸ್ ಗಳು ಬಂದಿದಾವ. ಸೊ 5 ಕ್ವಶನ್ಸ್ ಗಳು ಆ ಟಾಪಿಕ್ ಗಳನ್ನ ನಾನು ಮಾಡಿಲ್ಲ. 15 ಕ್ವಶನ್ಸ್ ಗಳನ್ನ ಆರಾಮಾಗಿ ಟಚ್ ಮಾಡಿ ಹುಡುಗರು ಬರ್ತಿದಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಂಗ್ಲಿಷ್ ಆಮೇಲೆ ಹಿಂದಿ ನಾನು ಮಾಡಿಲ್ಲ ಕ್ಲಾಸ್ಗಳನ್ನ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬರುವಂತಹ ಎಕ್ಸಾಮ್ ಜುಲೈಯಿಂದ ನಾನು ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡ್ತೀನಿ. SSC ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗಪ್ಪ ಅಂತಂದ್ ಹೇಳಿದ್ರೆ ಆಗಸ್ಟ್ 2024ರಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಜುಲೈಯಲ್ಲಿ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರು ಜಾಯ್ನ್ ಆಗಿ. ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು GK ಸೆಕ್ಷನ್ ಅನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ಜಾತ್ರಾ ಮಹೋತ್ಸವ. ಸೊ ಜಾತ್ರಾ ಮಹೋತ್ಸವ ಅಂತಂದ್ ಹೇಳಿ ಒಂದು ಹಬ್ಬವನ್ನ ಎಲ್ಲಿ ಆಚರಣೆ ಮಾಡ್ತಾರಂತ ಕ್ವಶನ್ ಅನ್ನ ಕೇಳಿದಾರೆ. ಎಲ್ಲಪ್ಪ ಅಂತಂದ್ ಹೇಳಿದ್ರೆ ಒಡಿಸ್ಸಾದೊಳಗಡೆ ಆಚರಣೆ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್. ಆಮೇಲೆ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ್ ಅಂತಂದ್ ಹೇಳ್ತೀವಿ. ಆಮೇಲೆ ನಾಟ್ಯ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಒಡಿಸ್ಸಿ ಅಂತಂದ್ ಹೇಳ್ತೀವಿ. ಇದನ್ನು ಕೂಡ ಕ್ವಶನ್ ಅನ್ನ ತುಂಬಾ ಸಾರಿ ಕೇಳಿದಾರೆ ಈ ಸಾರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೊಡಿದ್ದಾರೆ. ನೋಡ್ರಿ, ಯೋಜನೆಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರ. ಗೃಹಲಕ್ಷ್ಮಿ ಯೋಜನೆ ಅಂತಂದ್ ಹೇಳಿ ಮಧ್ಯಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿ ಜಾರಿಗೆ ತಗೊಂಡ್ ಬಂದಿದ್ದಾರೆ ಇದನ್ನ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಶಿವಕುಮಾರ್ ಶರ್ಮಾ ಅಂತಂದ್ ಹೇಳ್ಬಿಟ್ಟು ಶಿವಕುಮಾರ್ ಶರ್ಮಾ. ಸೊ ಇವ್ರು ಯಾವ್ದಕ್ ಸಂಬಂಧಪಟ್ಟಿದಾರು ಅಂತ ಕೇಳಿದಾರೆ. ನೋಡ್ರಿ, ಸಂತೂರ್ ಅಥವಾ ಸಿತಾರ್ ಏನಂತ ನೋಡ್ರಿ ಕನ್ಫರ್ಮ್ ಮಾಡ್ಕೊಂಡ ನನಗೆ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಮೆಸೇಜ್ ಹಾಕ್ರಿ. ಸಂತೂರ, ಸಿತಾರ ಅಥವಾ ಬೇರೆ ಯಾವ್ದೋ ಒಂದು ವಾದಕನ ಅಂದ್ರೆ ನೀವು ನೋಡ್ತಿದಿರಲ್ಲ ಅಥವಾ ಕನ್ಫರ್ಮ್ ಆಗಿ ಓದ್ತಿದಿರಲ್ಲ ಅಂತಂದ್ ಹೇಳಿ. ಸೊ ಇದನ್ನ ಕೇಳಿದಾರೆ ಕ್ವಶನ್ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಆನ್ಸರ್ ಅನ್ನ ಹುಡುಕ್ಬೇಕು. ನೆಕ್ಸ್ಟ್ ಒಂದು ಕ್ವಶನ್ ಏನ ಕೇಳಿದಾರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕಿಸಾನ್ ಸಂಜೋತ ಅಂತಂದ್ ಹೇಳ್ಬಿಟ್ಟು ಕಿಸಾನ್ ಸಂಜೋತ. ಇದ್ ನೋಡ್ರಿ, ಈಗ ರೀಸೆಂಟ್ ಆಗಿ ದೆಹಲಿಯಲ್ಲಿ ಚಳವಳಿ ಆಗ್ತಿದೆ, ಪ್ರೊಟೆಸ್ಟ್ ಆಗ್ತಿದೆ. ಅದ್ರ ಹೆಸರು ಅಥವಾ ಒಂದು ರೈಲ್ವೆ ಹೆಸರು ಅಥವಾ ಯಾವ್ದೋ ಒಂದು ಯೋಜನೆ ಹೆಸರು ಪ್ರಾಪರ್ ಆಗಿ ಗೊತ್ತಿಲ್ಲ. ಇದ್ರ ಬಗ್ಗೆ ಏನಂತಂದ್ ಹೇಳಿದ್ರೆ ನೀವು ಸರ್ಚ್ ಮಾಡ್ಬೇಕು. ಸೊ ಕರೆಕ್ಟ್ ಆಗಿ ಓದ್ಕೊಂಡು ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಕೇಳಿದ್ರಪ್ಪ ಅಂತಂದ್ ಹೇಳಿದ್ರೆ ಮೋಹಿನಿ ಅಟ್ಟಂ ಬಗ್ಗೆ ಕೇಳಿದ್ರ. ಮೋಹಿನಿ ಅಟ್ಟಂ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ ರಾಜ್ಯದ ಡ್ಯಾನ್ಸ್ ಅಂತ ಕೇಳಿದಾರೆ. ಕೇರಳದ ಅಂತಂದ್ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ, ಯಾವ್ದು ಕಥಕ್ಕಳಿ. ಕೇರಳದ ಇನ್ನೊಂದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕಥಕ್ಕಳಿ ಅಂತಂದ್ ಹೇಳ್ತೀವಿ. ಇನ್ನೊಂದು ಬರುತ್ತಲ್ಲ ಕಥಕ್ ಅಂತಂದ್ ಹೇಳ್ಬಿಟ್ಟು, ಸೊ ಕಥಕ್. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಉತ್ತರ ಪ್ರದೇಶದ ನಾಟ್ಯ ಆಗತ್ತೆ, ನೃತ್ಯ ಅಂತಂದ್ ಹೇಳ್ತೀವಿ. ಆಮೇಲೆ ಕಥಕ್ಕಲ್ಲಿ ತುಂಬಾ ಫೇಮಸ್ ಇರೋ ವ್ಯಕ್ತಿ ಯಾರು ನೋಡ್ರಿ, ಅದನ್ನ ಫಸ್ಟ್ 20th ಏನಪ್ಪಾ ಅಂತಂದ್ ಹೇಳಿದ್ರೆ ನಡೆಯೋ ಎಕ್ಸಾಮ್ ಅಲ್ಲಿ ಅದ್ರ ಕ್ವಶನ್ ನ ಕೇಳಿದಾರ. ನೆಕ್ಸ್ಟ್ ನೋಡೋಣ ಮತ್ತೆ ಕ್ವಶನ್ಸ್ ಗಳನ್ನ ಕೇಳಿದಾರೆ ಅಂತಂದ್ ಹೇಳಿ. ಡುರಾಂಡ್ ಕಪ್ ಅಂತಂದ್ ಹೇಳ್ಬಿಟ್ಟು ನೋಡ್ರಿ, ಟ್ರೋಫಿಗಳ ಬಗ್ಗೆ ಕೇಳ್ತಿದಾರ. ಡುರಾಂಡ್ ಕಪ್ ಅಂತಂದ್ ಹೇಳ್ಬಿಟ್ಟು ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತಂದ್ ಹೇಳ್ತೀವಿ. ಯಾವ್ದಕ್ಕೆ? ಫುಟ್ಬಾಲ್ಗೆ. ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ ಒಂದು ಟ್ರೋಫಿ. ಅದೇ ತರ ಕ್ರಿಕೆಟ್ ಅಲ್ಲಿ ಯಾವ್ಯಾವ ಬರ್ತಾವ, ಆಮೇಲೆ ನೆಕ್ಸ್ಟ್ ಹಾಕಿ ಒಳಗಡೆ ಯಾವ್ಯಾವ ಬರ್ತಾವ, ಫುಟ್ಬಾಲ್ ಅಲ್ಲಿ ಯಾವ್ಯಾವ ಬರ್ತಾವ ಅಂತಂದ್ ಹೇಳಿ ನೀವೇನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಸರ್ಚ್ ಮಾಡ್ಕೊಬೇಕು. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಏನ್ ಕೇಳಿದ್ರಪ್ಪ ಅಂತಂದ್ ಹೇಳಿದ್ರ ನಮ್ಮ ಭಾರತದ ವಿಸ್ತೀರ್ಣದ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ರ. ಭಾರತದ ವಿಸ್ತೀರ್ಣದ ಬಗ್ಗೆ ಕೇಳಿದ್ರೆ ಎಷ್ಟನೇ ಸ್ಥಾನದಲ್ಲಿ ಐತೆ ಅಂತಂದ್ ಹೇಳಿ 7th ಪ್ಲೇಸ್ ಅಲ್ಲಿ ಐತೆ. ನೀವು ಯಾವ್ದು ಸ್ಟಡಿ ಮಾಡ್ಕೋಬೇಕಂತಂದ್ ಹೇಳಿದ್ರ ನಮ್ಮ ಭಾರತ ದೇಶದ ಗಡಿ ಉದ್ದ ಎಷ್ಟೈತಿ, ಅದಾದ ನಂತರ ನೆಕ್ಸ್ಟ್ ಕರಾವಳಿ ಉದ್ದ ಎಷ್ಟೈತಿ, ಆಮೇಲೆ ದ್ವೀಪಗಳನ್ನ ಸೇರಿಸಿ ಎಷ್ಟು ಏರಿಯಾ ಐತಿ, ಬಿಟ್ ಎಷ್ಟು ಏರಿಯಾ ಐತಿ ಅಂತಂದ್ ಹೇಳ್ಬಿಟ್ಟು ಸೊ ಎಲ್ಲಾನು ನೋಡ್ಕೋಬೇಕು. ನೀವು ಫುಲ್ ಡೀಟೇಲ್ ಆಗಿ ಒಂದ್ ಸ್ವಲ್ಪ ಸ್ಟಡಿ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಏನ್ ಕ್ವಶನ್ ಕೇಳಿದ್ರಪ್ಪ ಅಂತಂದ್ ಹೇಳಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ಸೊ ಇದನ್ನ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಾಷ್ಟ್ರಪತಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಮಾಣ ವಚನ ಬೋಧನೆ ಮಾಡ್ತಾರ. ಇದು ಯಾವ ಆರ್ಟಿಕಲ್ ಮುಖಾಂತರ ಏನು ಅಂತಂದ್ ಹೇಳಿ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಏನ್ ಕ್ವಶನ್ ಕೇಳಿದಾರಂತಪ್ಪ ಅಂತಂದ್ ಹೇಳಿದ್ರೆ ವರಾಹ ಮೀರ. ಸೊ ವರಾಹ ಮೀರ ಅಂತಂದ್ ಹೇಳಿ ಒಬ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಖ್ಯಾತ ವಿದ್ವಾಂಸರು. ಹಿಂದಿನ ಕಾಲದಲ್ಲಿ ಇವರು ಬುಕ್ ಒಂದ ಬರೀತಾರ. ಆ ಬುಕ್ ಹೆಸರು ಯಾವ್ದಂತ ನೋಡ್ಕೊಡ್ರಿ. ಸೊ ಅದನ್ನ ಏನ್ ಕ್ವಶನ್ ಕೇಳಿದಾರೆ ಅಂತಂದ್ ಹೇಳಿದ್ರೆ ಅದು ಎಷ್ಟು ಭಾಗದಲ್ಲಿ ಐತಿ ಅಂತ ಕೇಳಿದ್ರೆ ಅದು ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಭಾಗದಲ್ಲಿ ಐತಿ. ಇವಾಗ ನೋಡಿರ್ಬಹುದು ಹಿಂದ್ಗಡೆ ಅಂತಂದ್ ಹೇಳಿದ್ರೆ ಮೌರ್ಯರ ಕಾಲದಲ್ಲಿ, ಗುಪ್ತರ ಕಾಲದಲ್ಲಿ ಬರ್ತಾರೆ. ಮೌರ್ಯರ ಕಾಲದಲ್ಲಿ ಯಾರು? ವಿಶಾಖದತ್ತ ಬರ್ತಾನ. ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಲನ ರಾಜತರಂಗಿಣಿ, ಇವ್ರು ಎಲ್ಲಿ ಬರ್ತಾರ?
ಕನಿಷ್ಕನ ಆಸ್ಥಾನದಲ್ಲಿ ಇರ್ತಾರ, ಸೇಮ್ ಗುಪ್ತರ ಆಸ್ಥಾನದಲ್ಲಿ ಯಾರು ಬರ್ತಾರೆ, ಕಾಳಿದಾಸ. ಸೊ ಎಲ್ರ ಬಗ್ಗೆ ಏನಂತಂದ ಹೇಳಿದ್ರೆ ಒಂದು ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಆಮೇಲೆ ಇದ್ರ ಬಗ್ಗೆ ನಾನು ಎಲ್ಲಾನು ಕ್ಲಾಸ್ ಮಾಡಿದೀನಿ ನೋಡ್ರಿ, ನೀವು ಆ ಕ್ಲಾಸಸ್ ಗಳನ್ನ ನೋಡಿದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ಏನೇ ಕೇಳಿದ್ರಪ್ಪ ಅಂತಂದ ಹೇಳಿದ್ರೆ ಭಗತ್ ಸಿಂಗ್ ಮೇಲೆ ಕ್ವಶನ್ ಅನ್ನ ಕೇಳಿದ್ರು, ತುಂಬಾ ಇಂಪಾರ್ಟೆಂಟ್ ಭಗತ್ ಸಿಂಗ್. ಸೊ ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ದೆಹಲಿ ಅಸೆಂಬ್ಲಿ ಮೇಲೆ ದಾಳಿ ಮಾಡ್ತಾರ, ಆಮೇಲೆ ಕಾಕೋರಿ ಅಂತಂದ ಹೇಳ್ಬಿಟ್ಟು ರೈಲ್ವೆ ಮೇಲೆ ದಾಳಿ ಮಾಡ್ತಾರ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರ. ಸೊ ಅವನ್ನೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಕಡೆ ಎಲ್ಲ ನೋಡ್ಕೊಂಡಿಡ್ಬೇಕು. ಅವ್ರನ್ನ ಗಲ್ಲಿಗೆ ಯಾವಾಗ ಏರಿಸ್ತಾರೆ ಅಂತಂದ ಹೇಳ್ಬಿಟ್ಟು ಸೊ ಆ ಡೇಟ್ ಅನ್ನು ಕೂಡ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಭಿನವ್ ಬಿಂದ್ರಾ ಅಂತಂದ ಹೇಳಿ ಬರ್ತಾರೆ, ಅಭಿನವ್ ಬಿಂದ್ರಾ. ಸೊ ಇವ್ರೇನಪ್ಪಾ ಅಂತಂದ ಹೇಳಿದ್ರೆ 2008ರಲ್ಲಿ ಗೋಲ್ಡ್ ಮೆಡಲ್ ಅನ್ನ ಪಡಿತಾರ, ಗೋಲ್ಡ್ ಮೆಡಲ್. ಸೊ ಒಲಿಂಪಿಕ್ಸ್ ಬೀಜಿಂಗ್ ಅಲ್ಲಿ ನಡೆಯುತ್ತಾ, ಸೊ ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಗೋಲ್ಡ್ ಮೆಡಲ್ ಅನ್ನ ಗೆಲ್ತಾರ. ಇದು ತುಂಬಾ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಕೇಳಿದ್ರು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಬಾಳ್ ಸರಿ ಹೇಳ್ದೇನಿ, ಮೂಲಭೂತ ಕರ್ತವ್ಯಗಳ ಬಗ್ಗೆ ಆರ್ಟಿಕಲ್ 51A ಬಗ್ಗೆ ಏನಪ್ಪಾ ಅಂತಂದ ಹೇಳಿದ್ರ 51(1)A ತುಂಬಾ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಟೋಟಲ್ 11 ಮೂಲಭೂತ ಕರ್ತವ್ಯಗಳ ಬಗ್ಗೆ ಬರ್ತಿದಾವ. ಅಟ್ ಲೀಸ್ಟ್ ಒಂದ್ ಕ್ವಶನ್ ಆದ್ರೂ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಮೂಲಭೂತ ಕರ್ತವ್ಯದ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳ್ತಾ ಇದ್ರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೆಂಡಲ್ ಇವನ ಆವರ್ತ ಕೋಷ್ಟಕ ಅಂತ ನೀವೆಲ್ಲರೂ ಕೇಳಿದಿರಿ. ಅಂದ್ರೆ ಈ ತರ ಬರುತ್ತೆ ನೋಡ್ರಿ, ಮೆಂಡಲ್ ಇವನ ಆವರ್ತ ಕೋಷ್ಟಕ ಅಂತಂದ ಹೇಳಿ ಬರುತ್ತ, ಹೈಡ್ರೋಜನ್ ಹೀಲಿಯಂ ಅಂತಂದ ಹೇಳಿ ಈ ತರ ಸ್ಟಾರ್ಟ್ ಆಗತ್ತಲ್ಲ. ಸೊ ನಮ್ಗೆ ಡೇ ಟು ಡೇ ಲೈಫ್ ಅಲ್ಲಿ ಸೊ ಯಾವ್ಯಾವ ಮೂಲ ವಸ್ತುಗಳು ಇಂಪಾರ್ಟೆಂಟ್ ಆಗ್ತಾವ. ಫಾರ್ ಎಕ್ಸಾಂಪಲ್ ನೋಡ್ರಿ, ಹೈಡ್ರೋಜನ್ ಇಂಪಾರ್ಟೆಂಟ್ ಆಗತ್ತ, ಹೀಲಿಯಂ ಇಂಪಾರ್ಟೆಂಟ್ ಆಗತ್ತ. ಸೊ ಮತ್ತೆ ಯಾವ್ದು ಇಂಪಾರ್ಟೆಂಟ್ ಆಗತ್ತೆ, ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್, ಕಾಫರ್, ಐರನ್, ಆಮೇಲೆ ನೆಕ್ಸ್ಟ್ ಅಲ್ಯೂಮಿನಿಯಂ, ಈ ತರ ಹಲವಾರು ಏನಂತ ಮ್ಯಾಗ್ನೇಸಿಯಮ್, ಮ್ಯಾಂಗನೀಸು, ಆಮೇಲೆ ಇದು ಏನಪ್ಪಾ ಅಂತಂದ ಹೇಳಿದ್ರೆ ಗೋಲ್ಡ್, ಬೆಳ್ಳಿ. ಸೊ ಈ ತರ ಏನಂತಂದ ಹೇಳಿದ್ರೆ ಹಲವಾರು ಮೂಲ ವಸ್ತುಗಳು ಬರ್ತಾವ. ಸೊ ಅವುಗಳ ಬಗ್ಗೆ ನೀವು ನೋಡ್ಕೊಬೇಕು. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ, ಸಾನಿಯಾ ಮಿರ್ಜಾ ಬಗ್ಗೆ ಕೇಳಿದಾರೆ. ಸಾನಿಯಾ ಮಿರ್ಜಾ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ ಆಟಕ್ಕೆ ರಿಲೇಟ್ ಇದಾರೆ ಅಂತ ಕೇಳಿದಾರೆ. ಯಾವ ಆಟಕ್ಕೆ ಅಂತ ಹೇಳ್ತೀವಿ, ಟೆನ್ನಿಸ್ ಆಟಕ್ಕೆ ಏನಪ್ಪಾ ಅಂತಂದ ಹೇಳಿದ್ರೆ ರಿಲೇಟ್ ಇದಾರ. ಆಮೇಲೆ ಇನ್ನೊಂದು ಕ್ವಶನ್ ಏನ್ ಕೇಳಿದ್ರಪ್ಪ ಅಂತಂದ ಹೇಳಿದ್ರೆ ಕಥಕ್ಕಳಿ ಮತ್ತು ಒಡಿಸ್ಸಿ. ಸೊ ಎರಡರಲ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ ಫೇಮಸ್ ಇರುವಂತಹ ವ್ಯಕ್ತಿಯ ಹೆಸರನ್ನ ಕೇಳಿದಾರ. ಸೊ ಅಲ್ಲಿ ಆಪ್ಷನ್ ಅಲ್ಲಿ ಯಾವ್ದು ಕೊಟ್ಟಿದಾರ ಅಂತಂದ ಹುಡುಗರು ಕರೆಕ್ಟ್ ಆಗಿ ಹೇಳಿಲ್ಲ. ಸೊ ಕಥಕ್ಕಳಿ ಮತ್ತು ಒಡಿಸ್ಸಿ ಎರಡು ಡ್ಯಾನ್ಸ್ ಗಳಿಗೆ ಅಂತಂದ ಹೇಳಿದ್ರೆ ತುಂಬಾ ಫೇಮಸ್ ಆದವರು. ಸೊ ಅವ್ರ ಹೆಸರನ್ನ ಏನಪ್ಪಾ ಅಂತಂದ ಹೇಳಿದ್ರೆ ನೋಡ್ಕೋಬೇಕು. ಆಮೇಲೆ ಬ್ರಹ್ಮೋತ್ಸವ ಅಂತಂದ ಹೇಳಿ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇದು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಮತ್ತೊಂದು ಕ್ವಶನ್ ಅನ್ನ ಕೂಡ ಕೇಳಿದಾರ, ಹಬ್ಬಗಳ ಮೇಲೆ ಕಂಬಳ ಅಂತಂದ ಹೇಳಿ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರ. ಅದನ್ನೆಲ್ಲಪ್ಪ ಅಂತಂದ ಹೇಳಿದ್ರೆ ಕರ್ನಾಟಕದೊಳಗಡೆ ಆಚರಣೆಯನ್ನ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಚುನಾವಣೆ ಬಗ್ಗೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಿದಾರೆ, ಕಂಪಲ್ಸರಿ ಚುನಾವಣೆ ಬಗ್ಗೆ. ಸೊ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಚೀಫ್ ಕಮಿಷನರ್ ಅಂತಂದ್ ಕೇಳ್ಬಹುದು. ಆಮೇಲೆ ಟೋಟಲ್ ಆಗಿ 3 ಜನ ಬರ್ತಾರ, 3 ಕಮಿಷನರ್ ಗಳ ಹೆಸರುಗಳು ಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಭಾರತದ ಚುನಾವಣಾ ಆಯೋಗ ಏನಪ್ಪಾ ಅಂತಂದ ಹೇಳಿದ್ರೆ ಲೋಕಸಭೆ, ರಾಜ್ಯಸಭೆ, ಪ್ರೆಸಿಡೆಂಟು, ಆಮೇಲೆ ವೈಸ್ ಪ್ರೆಸಿಡೆಂಟು. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಹಲವಾರು ಜನರಿಗೆ ವಿಧಾನಸಭಾ, ಸೊ ವಿಧಾನ ಪರಿಷತ್, ಈ ತರ ಎಲ್ಲದಕ್ಕೂ ಏನಂತಂದ ಹೇಳಿದ್ರೆ ಚುನಾವಣೆಯನ್ನ ಹಮ್ಮಿಕೊಳ್ಳುತ್ತ. ಆಮೇಲೆ ಸ್ಟೇಟ್ ಅಂತಂದ್ ಬರುತ್ತೆ, ಸ್ಟೇಟ್ ಇಲೆಕ್ಷನ್ ಕಮಿಷನ್ ಅಂತಂದ್ ಬರುತ್ತೆ. ಇವು ಯಾವ್ದಕ್ಕ ಇವಾಗ ನೋಡಿರ್ಬೋದು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ ಆ ಇಲೆಕ್ಷನ್ಸ್ ಗಳನ್ನ ನೋಡ್ಕೊಳ್ಳುತ್ತ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಏನಂತಂದ್ರೆ ಹೇಳಿದ್ರೆ ಆರ್ಟಿಕಲ್ 324 ಬರುತ್ತೆ ನೋಡ್ರಿ, ಆರ್ಟಿಕಲ್ 324 ಆರ್ಟಿಕಲ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ನೆಕ್ಸ್ಟ್ ಕ್ವಶನ್ ಅನ್ನ ಕೇಳಿದಾರೆ ಏನಪ್ಪಾ ಅಂತಂದ ಹೇಳಿದ್ರೆ, ಆಮೇಲೆ ಐಕಾನ್ ಯಾರಿದಾರೆ ನೋಡ್ರಿ, ಇವಾಗ 2024ರ ಬ್ರ್ಯಾಂಡ್ ಐಕಾನ್ ಚುನಾವಣೆಗೆ ಬ್ರ್ಯಾಂಡ್ ಐಕಾನ್ ಯಾರಿದಾರಪ್ಪ ಅಂತಂದ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್ ಇದಾರೆ. ಆ ಕ್ವಶನ್ ಅನ್ನ ಕೇಳಿದಾರ. ಆಮೇಲೆ ಇನ್ನೊಂದು ಏನ್ ಕೇಳಿದಾರೆ ಅಂತಂದ ಹೇಳಿದ್ರೆ ದೇವದಾಸಿ ನೃತ್ಯ ಯಾವ ನೃತ್ಯದಿಂದ ಬಂದೈತಿ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಯಾವ ನೃತ್ಯದಿಂದಪ್ಪ ಅಂತಂದ ಹೇಳಿದ್ರೆ ಭರತನಾಟ್ಯ ನೃತ್ಯದಿಂದ ದೇವದಾಸಿ ನೃತ್ಯ ಬಂದೈತಿ ಅಂತಂದ್ ಹೇಳ್ತಾರ. ಬಹಳ ಇಂಪಾರ್ಟೆಂಟ್. ಸೊ ಮತ್ ಕ್ವಶನ್ಸ್ ಗಳನ್ನ ಏನ್ ಕೇಳಿದ್ರಪ್ಪ ಅಂತಂದ ಹೇಳಿದ್ರೆ ಜನಗಣತಿ ಮೇಲೆ ಎಷ್ಟಂತಂದ್ ಹೇಳಿದ್ರಪ್ಪ, ಇದನ್ನ ಓದ್ಕೊಳ್ರು, ಒಂದ್ 5-6 ವಿಡಿಯೋಸ್ ಗಳಿದಾವ್ ನೋಡ್ರಿ, ಎಲ್ಲಾ ನೋಡ್ಕೊಂಡ್ರ ಅಂತಂದ ಹೇಳಿದ್ರೆ 2 ಕ್ವಶನ್ ಅನ್ನ ಮಾಡ್ತೀರಿ. ಲಿಂಗಾನುಪಾತ ಎಷ್ಟು, ಆಮೇಲೆ ರಾಜ್ಯದಲ್ಲಿ ಎಷ್ಟು, ರಾಜ್ಯದಲ್ಲಿ ಯಾವ್ದು ಹೆಚ್ಚು ಯಾವ್ದು ಕಡಿಮೆ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸಾಕ್ಷರತೆ ಎಷ್ಟು, ಯಾವ ರಾಜ್ಯದಲ್ಲಿ ಹೆಚ್ಚು ಯಾವ ರಾಜ್ಯದಲ್ಲಿ ಕಡಿಮೆ, ಅದ್ರಲ್ಲಿ ಮತ್ತೇನಪ್ಪಾ ಅಂತಂದ ಹೇಳಿದ್ರೆ ಮಹಿಳೆಯರದೆಷ್ಟು, ಅದಾದ ನಂತರ ಪುರುಷರದೆಷ್ಟು, ಆಮೇಲೆ ಮತ್ತೇನೇನ್ ಬರುತ್ತಪ್ಪ ಜನಸಾಂದ್ರತೆ. ಸೊ ಯಾವ ರಾಜ್ಯದಲ್ಲಿ ಹೆಚ್ಚು ಯಾವ ರಾಜ್ಯದಲ್ಲಿ ಕಡಿಮೆ, ಈ ತರ ಏನಂತಂದ ಹೇಳಿದ್ರೆ ಹಲವಾರು ಕ್ವಶನ್ಸ್ ಗಳಿದಾವ. 2-3 ವಿಡಿಯೋಸ್ ಗಳನ್ನ ಮಾಡಿದೀನಿ, ಅವುಗಳನ್ನೆಲ್ಲ ನೋಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಆರ್ಟಿಕಲ್ಸ್ ಬಗ್ಗೆ ಕ್ವಶನ್ ಅನ್ನ ಕೇಳ್ತಿದಾರ. ಒಂದು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಆರ್ಟಿಕಲ್ಸ್ ಅನ್ನ ಕೇಳ್ತಾರ. ಬಿಟ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಕೇಳ್ತಿದಾರ.
ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ರಾಷ್ಟ್ರಪತಿ ಬಗ್ಗೆ, ಲೋಕಸಭೆ ರಾಜ್ಯಸಭೆ ಅಷ್ಟೊಂದೇನ್ ಕೇಳ್ತಿಲ್ಲ, ಬಟ್ ರಾಷ್ಟ್ರಪತಿ ಬಗ್ಗೆ ಕ್ವಶನ್ ನನಗೆ ಕೇಳ್ತಿದ್ದಾನ. ಆಮೇಲೆ ಗವರ್ನರ್ ಬಗ್ಗೆ, ಸೊ ಗವರ್ನರ್ ಬಗ್ಗೆ, ಆಮೇಲೆ ಸುಪ್ರೀಂ ಕೋರ್ಟ್ ಬಗ್ಗೆ. ಸೊ ಇದ್ರ ಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಹಲವಾರು ಕ್ವಶನ್ಸ್ ಗಳನ್ನ ಆರ್ಟಿಕಲ್ಸ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಿದ್ದಾನ. ಸೊ ಇದನ್ನ ಏನಂತಂದ ಹೇಳಿದ್ರೆ ನೀವೆಲ್ಲಾನು ಕವರ್ ಮಾಡ್ಕೊಳ್ಬೇಕು. ಇದೇನಪ್ಪಾ ಅಂತಂದ ಹೇಳಿದ್ರೆ 26ನೇ ತಾರೀಕು ಬಂದಂತಹ ಕ್ವಶನ್ಸ್ ಗಳ ಲಿಸ್ಟ್ ಗಳು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.